ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿಯಲ್ಲಿ ನಾಡದ್ರೋಹಿ ಎಂಎಸ್ ಸ್ಮೃತಿ ಭವನಕ್ಕೆ ಮುಂದಾಗಿದ್ದು ಎಲ್ಲೆಡೆ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದೆ. ಭವನ ನಿರ್ಮಾಣಕ್ಕೆ ಬ್ರೇಕ್ ಹಾಕಲು ಕನ್ನಡಪರ ಹೋರಾಟಗಾರರು ಆಗ್ರಹ ಮಾಡಿದ್ದಾರೆ. ಹಿರಿಯ ಕನ್ನಡಪರ ಹೋರಾಟಗಾರ ಅಶೋಕ್ ಚಂದ್ರಗೆ ನೇತೃತ್ವದ ನಿಯೋಗದಿಂದ ಜಿಲ್ಲಾಧಿಕಾರಿಗಳಿಗೆ ಭೇಟಿ ನೀಡಿ ಮಾಡಿ ಯಾವುದೇ ಕಾರಣಕ್ಕೂ ಸ್ಮೃತಿ ಭವನ ನಿರ್ಮಾಣಕ್ಕೆ ಅವಕಾಶ ಕೊಡಬಾರದು ಎಂದು ಮನವಿ ಮಾಡಿಕೊಂಡಿದ್ದಾರೆ. ಕೃಷಿ ಜಮೀನು ಭೂ ಪರಿವರ್ತನೆ ಮಾಡದೆ ಭವನ ನಿರ್ಮಾಣಕ್ಕೆ ಭೂಮಿ ಪೂಜೆ ಮಾಡಲಾಗಿದೆ. ಮಹಾರಾಷ್ಟ್ರ ಪರ ಹೋರಾಟಗಾರ ಮೃತಪಟ್ಟವರಿಗೆ ಹುತಾತ್ಮರು ಎಂದು ಬಿಂಬಿಸಲು ಎಂಎಸ್ ಯತ್ನಿಸ್ತಾ ಇದೆ ಎಂದು ಜಿಲ್ಲಾಧಿಕಾರಿಗಳಿಗೆ ಹೋರಾಟಗಾರರು ಮನವರಿಕೆ ಮಾಡಿದ್ದಾರೆ. ಈ ಬಗ್ಗೆ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಪ್ರತಿಕ್ರಿಯೆ ಕೊಟ್ಟಿದ್ದು, ಕಟ್ಟಡ ನಿರ್ಮಾಣಕ್ಕೆ ಯಾವುದೇ ಅನುಮತಿ ಪಡೆದಿಲ್ಲ, ಕೃಷಿ ಭೂಮಿಯನ್ನ ಭೂ ಪರಿವರ್ತನೆ ಮಾಡಿಲ್ಲ, ಭವನ ನಿರ್ಮಾಣಕ್ಕೆ ಭೂಮಿ ಪೂಜೆ ಮಾಡಿದವರಿಗೆ ಇವತ್ತೇ ನೋಟಿಸ್ ಕೊಡ್ತೀವಿ, ಯಾವುದೇ ನಿಯಮ ಪಾಲನೆ ಮಾಡಿಲ್ಲ ಎಂದು ನೋಟಿಸ್ ಕಳಿಸ್ತೀವಿ, ಜಿಲ್ಲೆಯ ಶಾಂತಿಗೆ ಧಕ್ಕೆಯಾಗದಂತೆ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯ ಎಂದಿದ್ದಾರೆ. ನನ್ನ ಗಮನಕ್ಕೆ ಬಂದಿದೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡದೆ ಯಾರೇ ಇರಲಿ ಅವರು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅಂದ್ರೆ ಅವರಿಗೆ ನಾವು ಬಿಡಲ್ಲ. ಇದು ನಾನು ಬಹಳ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೀನಿ. ಅದರ ಜೊತೆ ನನಗೆ ಯಾವಾಗಲೂ ನಮ್ಮ ಜಿಲ್ಲೆನಲ್ಲಿ ಶಾಂತಿ ಸೌಹಾರ್ದತೆ ಇರಬೇಕು ಅಂತ ನನ್ನ ಭಾವನೆ. ಪ್ರತಿ ಒಂದು ಸಂದರ್ಭದಲ್ಲಿ ನಾನು ಬರೀ ಇದೇ ಹೇಳ್ತಾ ಇದ್ದೆ, ಎಲ್ಲರೂ ಶಾಂತಿ ಸೌಹಾರ್ದತೆಯಿಂದ ಇರಬೇಕಂತ ಹೇಳಿ. ಆ ನಿಟ್ಟಿನಲ್ಲಿ ಶಾಂತಿಗೆ ಭಂಗ ಆಗೋ ರೀತಿಯಲ್ಲಿ ಯಾರಾದರೂ ಯಾವುದೇ ಹರ್ಕತ್ ಚಟುವಟಿಕೆ ಮಾಡ್ತಾ ಇದ್ದಾರೆ ಅಂದ್ರೆ ಅದನ್ನು ನಾವು ಮಾಡಲಿಕ್ಕೆ ಬಿಡಲ್ಲ. ಸದ್ಯಕ್ಕೆ ತಮ್ಮ ಮನವಿಯನ್ನು ನಾನು ಅಫಿಷಿಯಲಿ ಸ್ವೀಕಾರ ಮಾಡ್ತಾ ಇದ್ದೀನಿ. ಇದರ ಜೊತೆ ಇವತ್ತೇ ಅವರಿಗೆ ಒಂದು ನೋಟಿಸ್ ಜಾರಿ ಮಾಡ್ತೇನೆ. ನಮ್ಮ ಮಾಹಿತಿ ಪ್ರಕಾರ ಆ ಒಂದು ಪ್ಲಾಟ್ ಏನವರು ಹೊರಟಿದ್ದಾರೆ ಮಾಡಲಿಕ್ಕೆ, ಅದಕ್ಕೆ ಬಿನ್ಶೇತಿಗೆ ಆಗಲಿಲ್ಲ, ಬಿನ್ಶೇತಿಗೆ ಆಗಲಿಲ್ಲ. ಇಮಿಡಿಯೇಟ್ಲಿ ಅವ್ರಿಗೆ ನೋಟಿಸ್ ಜಾರಿ ಆಗಬೇಕು ಇವತ್ತೇ. ಆ್ಯಂಡ್ ನಾವು ಪರ್ಮಿಷನ್ಸ್ ಎಲ್ಲ ಡಾಕ್ಯುಮೆಂಟೇಶನ್ ನಾವು ನೋಡೋ ತನಕ ಅಲ್ಲಿ ಯಾವುದೇ ಹರ್ಕತ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಇಷ್ಟು ಹೇಳ್ತಾ ಈ ಒಂದು ಪಾಯಿಂಟ್ ಏನಿದೆ ಇದನ್ನು ಬಹಳ ಗಂಭೀರತೆಯಿಂದ ನಾವು ನೋಡ್ತಾ ಇದ್ದೀವಿ, ಬಹಳ ಸೂಕ್ಷ್ಮತೆಯಿಂದ ನೋಡ್ತಾ ಇದ್ದೀವಿ. ಇದೇನು ತಾವು ನನಗೆ ತಂದು ಕೊಟ್ಟಿದ್ದೀರಿ ಇದೆಲ್ಲ ಬೆಳಗಾವಿ ಜಿಲ್ಲಾಧಿಕಾರಿ ಆಗಿ ಚಾರ್ಜ್ ತಗೊಳ್ಳೋ ಮುಂಚೆ ಓದಿ ಬಂದಿದೆ. ವಿಷಯಗಳು ಜಿಲ್ಲಾಧಿಕಾರಿಯಾಗಿ ನನಗೆ ಗೊತ್ತಿದೆ. ಶಾಂತಿ, ಸಹಿಷ್ಣುತೆ, ಸೌಹಾರ್ದತೆ ಇದಕ್ಕೆ ಧಕ್ಕೆ ಆಗದಂತೆ ನೋಡ್ಕೊಳ್ಳೋದು ಜಿಲ್ಲಾಡಳಿತದ್ದು ಜವಾಬ್ದಾರಿ. ಜಿಲ್ಲಾಡಳಿತದ ಅಂಗ ಪೊಲೀಸ್ ಆಗಿರುತ್ತದೆ, ಅವರದ್ದು ಜವಾಬ್ದಾರಿ. ಸೊ ಇದು ನನ್ನ ಪಾಯಿಂಟ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.